ದಿಸ್ ಇಸ್ ಆ್ಯಕ್ಚುಲಿ ನೋನ್ ಆಸ್ ಕಟಾ ಲೂಪ್ಸ್ ಅಂತ, ಕಾಟಾ ಹೆಂಗೆ ಬೇಕೋ ಕರಿಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ some pronunciations and enunciations that comes down to the language. So it can be Hindi, it can be something like Leh or language irbodu, or it can be any other language. So it's called kata loops. So just in case if you want to know, kata loops alli baro valley, it is called something, I don't know the exactly valley name, but kata loops anta karitare idanna. So interesting name, kata loops meaning ಏನು ಅಂತ ತಿಳ್ಕೊಬೇಕು. I'm curious. So let's figure out with time. ನೋಡಿ ವ್ಯಾಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಕಟಾ ಲೂಪ್ಸಲ್ಲಿರೋ ವ್ಯಾಲಿ. ಒಳ್ಳೆ ಡ್ರೋನ್ ಶಾಟ್ ತೊಗೊಬೋದು ಮಾತ್ರ ಇಲ್ಲಿ. ನೋಡೋಣ, ನಿಲ್ಸೋಕ್ಕಾಗತ್ರೆ ತೊಗೊಂಡು, ಮೋಸ್ಟ್ಲಿ ಆಗಲ್ಲ. ಸ್ಟಾರ್ಟ್ ನೋಡಿ ಇಲ್ಲಿಂದ ಆಫ್ ರೋಡಿಂಗ್, ಸ್ವಲ್ಪ ಅಷ್ಟೇ ಜಾಸ್ತಿ ಇಲ್ಲ, ಬಟ್ ಬ್ರಿಡ್ಜ್ ಚೆನ್ನಾಗಿದೆ. ಇಟ್ಸ್ ಕಾಲ್ಡ್ ಅಸ್ ಬಿಸ್ಕೆ ಬ್ರಿಡ್ಜ್. ಬಿಸ್ಕೆ ಥಿಂಕ್ ಟು ಮೇಕ್ ಇಟ್ ಅಟ್ರಾಕ್ಟಿವ್ ದೇ ಡೂ ಅನ್ಸುತ್ತೆ. ಅಲ್ಲಿ ನಿಂತ್ಕೊಂಡು ನೋಡೋ ಥರ ರಿವರೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಿಲ್ವಲ್ಲ, ಈಗ ಕ್ಲೀನಾಗಿಲ್ಲ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಥ್ಯಾಂಕ್ಸ್. ಹಿಮಾಂಕ್ ಬೇರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬೇರೆನೋ. ಹೈ ಗೂಬೆ ನನ್ನ ಮಗನ, ಮೇಲೆ ಬರೋ ಜಾಗನೇ ಇಲ್ಲ. ಗೊತ್ತಾ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅದು. ಎದುರುಗಡೆ ಗೋಪ್ರೋಲಿ ಎಷ್ಟು ಬರ್ತೀಯೋ ಗೊತ್ತಿಲ್ಲ, ಕತ್ಲೆ ಬರ್ತಿದ್ಯಾನೋ, ಬಟ್ ಬರುತ್ತೆ. ಯಾಕಂದರೆ ಲೈಟ್ ಇದ್ರ ಮೇಲೆ ಬೀಳ್ತಾ ಇರೋದು ಅಲ್ಲಲ್ವಲ್ಲ. ಇಟ್ ಶುಡ್ ಕಮ್. ಬಂದಿರಲ್ಲ ಬಿಡಿ. ಅದೇ ಥರ ಬೇರೆ ಮೌಂಟೇನ್ ಸಿಕ್ಕರೆ ತೋರಿಸ್ತೀನಿ ಟೆಂಪರ್ವರೆಗೆ. ನೋಡಿ ಇದು ನೋಡ್ಕೊಳ್ಳಿ ಸಾಕು. ನಾನು ಕಾರ್ಗಿರ ತೊಗೊಂಬಂದ್ರೆ ಇಲ್ಲಿಂದೆಲ್ಲ ಒಂದು ಅಷ್ಟೊಂದು ಕಲ್ಲು ತೊಗೊಂಡು ಹೋಗ್ತೀನಿ, ರೌಂಡ್ ಡಿಫ್ರೆಂಟ್ ಕಲರ್ಸ್ ಇರುತ್ತಲ್ಲ ಕಲ್ಲು. ನೋಡಿ ಇವಾಗಿಂದ ಸ್ಟಾರ್ಟ್, ಫುಲ್ ಸಿನಿಕ್. ಅಲ್ಲಿ ತೋರಿಸ್ ನಾವು ಲೊಕೇಶನ್ ನೇಮೋ ಬ್ರಿಡ್ಜು, ವಾಕೆ ಬ್ರಿಡ್ಜ್ ಏನೋ ಅಂತೇನೋ, ಬಿಸ್ಕಿ ಬ್ರಿಡ್ಜ್ ಸಮಥಿಂಗ್. ಇದಕ್ಕೆಲ್ಲ ಎಲ್ಲಿಂದ ಬರುತ್ತೆ ಇವ್ರಿಗೆ ಇನ್ವೆಸ್ಟ್ಮೆಂಟ್? ಎಷ್ಟು ದುಡ್ಡು? ನಾವು ಕೂಡ ರೆವಿನ್ಯೂಯಿಂದನೇ ಇರುತ್ತೆ ಅಫ್ಕೋರ್ಸ್, ನಾವೇ ತಾನೇ ಖರ್ಚು ಮಾಡೋದಿಲ್ಲ ಬಂದು. ಬಟ್ 100% ಬರೆದಿಟ್ಕೊಳ್ಳಿ, ಸ್ವಲ್ಪ ದಿನ ಅಷ್ಟೇ ಟೋಲ್ ಬಂದ್ಬಿಡುತ್ತೆ. ಎಲ್ಲೂ ಸಿಕ್ಕಾಪಟ್ಟೆ ಬರುತ್ತೆ, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡಿ ತಿಳಿಸಿ, ಯಾರಾದರೂ ಇನ್ನೇನು ಹೋಗಿ ಬಂದಿದ್ದೀರಾ ಟ್ರಿಪ್ಗೆ, ಇಲ್ಲಾಂದರೆ ಹೋಗೋಕ್ಕೆ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಅಂತೇನಾದರೂ ಇದ್ದರೆ ದಯವಿಟ್ಟು ಹೇಳಿ, ತಿಳ್ಕೊಳ್ಳೋಣ. ಮೇ ಬಿ ಇಫ್ ಐ ಕ್ಯಾನ್ ಹೆಲ್ಪ್ ಸಮಥಿಂಗ್ ಐಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಡೂ ದ್ಯಾಟ್. ಗೋಪ್ರ ಒಂದು ಸ್ವಲ್ಪ ಹಿಂಗೆ ಕೈಂಗೆ ಇಟ್ಕೊತೀನಿ, ನಾವು ಲೈಟ್ ಬರೋಲ್ಲ ನೋಡಿ, ಇವಾಗ ವ್ಯೂ ಕ್ಲೀನಾಗಿ ಕಾಣುತ್ತೆ. ದೇರ್ ಹೆವಿ ಲಾರಿಗಳು ಬರ್ತಾರಲ್ಲಪ್ಪ, ಇಷ್ಟೊಂದು ಇಳಿಸೇ ಬಿಡ್ತಾರೆ ಬೇಡ ಅಂದ್ರೂ. ನಾನೇ ಹಿಡಿಬೇಕು, ಬಿಕಾಸ್ ಟಾಪ್ ಬಾಕ್ಸ್ ಅವರು ಕಾಣಲ್ಲ. ಬಂದ್ಬಿಟ್ಟು ಟಚ್ಗಿಚ್ಗೆ ಮಾಡಿಬಿಟ್ರೆ ಅಷ್ಟೇ ಡುಮ್ ಅಂತ ಬೀಳೋದೆ ಸರ್ರಿಗೆ. ನಾನು ಬೆಳ್ಕೊಂಡು ಹೋಗುತ್ತೆ ಗಾಡಿ ಜೊತೆ ಹಂಗೆ. ಅದಕ್ಕೋಸ್ಕರ ನಾನು ಸ್ಲೋ ಮಾಡ್ಕೊತಿದ್ದು. ಕಾಣಲ್ಲ ಆ್ಯಕ್ಚುಲಿ ಅದು ನಿಮಗೂ ಏನಿಷ್ಟು ಇದು ಮಾಡ್ತಾರೆ ಅಂತ, ಬಟ್ ಹಿಂದೆ ವೈಡ್ ಇದಲ್ವಾ, ದಟ್ಸ್ ದಿ ಪ್ರಾಬ್ಲಮ್. ನೋಡ್ರಿ ಹೆಂಗೈತೆ ವ್ಯೂ ಎದುರುಗಡೆ. ಎಲ್ಲ ಫೋಟೋಸಲ್ಲಿ ನೋಡ್ತೀವಲ್ಲ ಕಣ್ಣಲ್ಲಿ. ಐ ಆಮ್ ಗ್ಲ್ಯಾಡ್ ಮೈ ಐಸ್ ವರ್ ಏಬಲ್ ಟು ಸಿ ಆಲ್ ದೀಸ್ ಥಿಂಗ್ಸ್ ಅಟ್ ದ ಏಜ್ ದಟ್ ಐ ವಾಂಟೆಡ್ ಟು ಸಿ ಇಟ್. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಕ್ಯಾಮ್ರಾ ಇದು ಅಡ್ಡ ಬರ್ತಿರುತ್ತೆ ಲಡಾಖ್ ಫ್ಲ್ಯಾಗು, ಸೊ ನಿಂತ್ಕೊತೀನಿ ನೋಡಿ. ನೋಡ್ಲಾ ನಿಂತ್ಕೊಳ್ಳ ನೋಡಿ ಇವಾಗ ಹೆಂಗೆ ಸೈಕು ನೋಡಿ ಹೆಂಗೆ ಹೊಡಿತಾ ಇದೆ ಅಂದರೆ ಗಾಡಿ ಹಿಂಗೆ ಹೊಡಿತಾ ಇದೆ ನೋಡಿ. ಅಲ್ಲಿ ಆ ಕಡೆ ಸೈಡ್ ಒಂದಿದೆ, ಇಲ್ಲೊಂದಿದೆ. ಇದಕ್ಕೊಂದು ಹ್ಯಾಂಡಲ್ ರೈಸರ್ ಒಂದಿದ್ರೆ ಮಸ್ತಾಗಿರೋದು ಗಾಡಿ. ಇನ್ನು
ಅದೊಂದು ಟಾಲರ್ ರೈಡರ್ಸ್ಗೂ ಕಷ್ಟ ಆಗ್ಬೋದು. ಇನ್ನು ಸ್ವಲ್ಪ ಶಾರ್ಟ್ ಇರ್ತಾರಲ್ಲ, ನನಗಿಂತ ನಾನು 8.5 5'9" ಇದ್ದೀನಿ. ಸೊ 5'4" 5'5" ಅವ್ರಿಗೆಲ್ಲ ಕರೆಕ್ಟಾಗಿರುತ್ತೆ. ಬಟ್ ಕಾಲ್ ಎಟಿಕ್ಸ್ ಅಲ್ಲ, ನನಗೆ ಒದ್ದಾಡ್ತೀನಿ ಟಿಪ್ ಟಾಯಿಂಗ್ ಜಾಸ್ತಿ ಮಾಡಿಕೊಂಡು. ಏನು ಅವರೆಲ್ಲ ಎತ್ಕೊಂಡ್ಬಿಟ್ರೆ ಅಷ್ಟೇ. ಎಲ್ಲಿಗುರು ರೋಡು ಕತ್ಲಲ್ಲಿ ಬಂದರೆ ದೇವಣಿಗೆ ಏನೂ ಗೊತ್ತಾಗಲ್ಲ. ಈ ಥರ ಸ್ವಲ್ಪ ಕಲ್ತ್ಕೊಂಡು ಆಫ್ ರೋಡಿಂಗು ಒಂದು ರೇಂಜ್ಗೆ. ಬಟ್ ಟ್ರಿಕ್ಕಿ ಸಿಚುವೇಶನ್ಸ್ ಇರ್ತವೆ ಗೊತ್ತಾ, ಹೆಂಗೆ ಹೇಳೋದು, ಅಪ್ಪು ಆ ಥರ ಹಿಂಗಿರ್ತಲ್ಲ, ಆ ಥರದಲ್ಲಿ ಒಂದು ಸಲ ಓಡಿಸ್ಬೇಕು. ಇದಂದರೆ ಫ್ಲ್ಯಾಟ್ ಸರ್ಫೇಸ್ ಎಲ್ಲ ಈಸಿಯಾಗಿ ಮಾಡಿಬಿಡ್ತಾರೆ ಯಾರು ಬೇಕಾದ್ರೂ. ಒಂದು ಸ್ವಲ್ಪ ರೈಡಿಂಗ್ ಟೆಕ್ನಿಕ್ ಗೊತ್ತಿದ್ರೆ ಆಯಿತು. ಸೊ ಇನ್ನೊಂದು ಸರ್ಚು ಒಂದು 11-12 ಕಿಲೋಮೀಟ್ರ್ ಇದೆ. 5 ಒಳಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ ಹೋಪ್ಫುಲಿ. ನೋಡೋಣ. ಇಡೀ ಹಿಮಾಲಯಸೇ ನಂದು, ಹಿಂದೆ ಯಾರಿಲ್ಲ, ಮುಂದೆ ಯಾರು ಇದ್ದಾರೆ. ಮೈಂಟೈನ್ ಮಾಡೋದು ಕಷ್ಟ ಇದೆ ಇದು ರೋಡ್ಸ್ ಎಲ್ಲ. ಹೆಂಗೆ ಮೈಂಟೈನ್ ಮಾಡಿದೆ ದೊಡ್ಡ ದೊಡ್ಡ ರೋಡ್ಗಳು? ಯಾವುದೋ ಮೂಲೆಯಿಂದ ಒಂದು ಕ್ಲೀನ್ ಮಾಡಬೇಕು. ಈ ಥರ ಸ್ಯಾಂಡ್ ಬಂದಾಗ ನೋಡಿ ಗೇರ್ ಡೌನ್ ಮಾಡ್ಕೊಳ್ಳಿ ಆಯಿತಾ. ಗಾಡಿ ಹೆಂಗೆ ತೇಲುತ್ತೆ ನೋಡಿ, ಆಮೇಲೆ ದೆನ್ ಥ್ರಾಟ್ಲಿಟ್ ಔಟ್. ಇಲ್ಲ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆಯಾ, ಫುಲ್ ಎಕ್ಸೈಟೆಡ್ ಇಟ್ಕೊಂಡು ಜರ್ರ ಅಂತ ಹೊಟ್ಟೋಗಿ ಅಷ್ಟೇ. ಫುಲ್ ಎಕ್ಸೈಟೆಡ್ ಅಂದರೆ ಲೈಕ್ 120 ಆ ಥರ ಅಲ್ಲ. ತಪ್ಪಿನೂ ಫ್ರಂಟ್ ಬ್ರೇಕ್ ಮಾತ್ರ ಹಿಡಿಬೇಡಿ. ವಾಟ್ ಇಟ್ ಗೊತ್ತಿರೋದು ನಿಮಗೂ ಅಲ್ಲ, ಬಟ್ ಪ್ಯಾನಿಕಲ್ಲಿ ವಿ ಮೇಕ್ ಮಿಸ್ಟೇಕ್ಸ್ ಅಷ್ಟೆ. ಇವ್ರು ಹೋಗೋರು ಬರೋರೆಲ್ಲ ನನ್ನ ಹತ್ರ ತುಂಬ ಜನ ವರ್ಕರ್ಸ್ ಇದ್ದರು. ಪಾಪ ಇವ್ರು ಲಾರಿಯವರು, ಇವರಲ್ಲ, ಸುಮಾರು ಜನ ವರ್ಕರ್ಸು. ಬರ್ರಿ ಸಿಗರೇಟ್ ಇದೆಯಾ, ಇಷ್ಟೇ ಕೇಳಿ. ಅವ್ರು ಈ ಥರ ಕೇಳ್ತಾರೆ ಅಂತ ಗೊತ್ತಿದ್ದೀರೋ ಮುಂಚೆನೇ ತೊಗೊಂಬರ್ತಿದ್ದೆ ನಾನು ಕೈಯಲ್ಲಿ ಹಿಡ್ಕೊಂಡು. ಇವ್ರಿಗೆಲ್ಲ ಒಂದೊಂದು ಕೊಡ್ತಿದ್ದೆ. ಮಕ್ಳಿಗೆ ಚಾಕ್ಲೇಟ್ ಕೊಡೋ ಥರ ಇವ್ರಿಗೆ ಸಿಗರೇಟ್ ಕೊಟ್ಟಿದ್ರೆ ಖುಷಿ ಆಗ್ಬಿಟ್ಟಿರೋದು ಫುಲ್ಲು. ಸಿಗರೇಟ್ ಜೊತೆ ಒಂದು ನಮ್ಮ ಬ್ರ್ಯಾಂಡಿಂಗ್ ಒಂದು ಕೊಟ್ಟಿದ್ರೆ ಚಿತಾಲ್ ಪತಾಲ್ ಕ್ರೇಜಿಯಾಗಿದ್ದಿರೋದು ಅಲ್ವಾ. ಗಾಡಿ ಲೈಟ್ ವೇಟ್ ಇದ್ದಷ್ಟು ಮಜಾ ಅಂದ್ಕೊಂಡೆ. ಬಟ್ ಐ ಥಿಂಕ್ KTM ಹ್ಯಾಸ್ ಅ ಸ್ವೀಟ್ ಸ್ಪಾಟ್ ಡೆಫಿನೆಟ್ಲಿ. ಬೇರೆ ಗಾಡಿಗೆಲ್ಲ ಕಂಪೇರ್ ಮಾಡಿದ್ರೆ ಇವನ್ ಹಿಮಾಲಯನ್ ಏನಿಲ್ಲ ಗುರು. ಇದಕ್ಕೊಂದು ಸ್ಪೋಕ್ಸ್ ವೀಲ್ ಹಾಕ್ಸ್ಬಿಡ್ರಿ ಆಯಿತಾ. ಸ್ಪೋಕ್ ವೀಲ್ ಒಂದು ಹಾಕ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಒಳ್ಳೆ ಬ್ರ್ಯಾಂಡೆಡ್ ಸಸ್ಪೆನ್ಷನ್, ಕೆಟೆಕೋ, ಓಲಿನ್ಸೋ ಆ ಥರ, ಇಲ್ಲ ಪೀಪಲ್ ಹೂ ಡೂ ಫಾರ್ WP ಆ ಥರ ಯಾವ್ದಾದ್ರು ಸಿಕ್ಕಿದ್ರೆ ಅಡ್ಜಸ್ಟೇಬಲ್ಲು ಫ್ರಂಟ್ ಟು ಬ್ಯಾಕು ಇಷ್ಟು ಮಾಡಿರಿ ಮಾಡಿಫಿಕೇಷನ್ನು. ಮತ್ತು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಮತ್ತು ಸ್ವಲ್ಪ ಟ್ಯೂನು ಇಷ್ಟು ಮಾಡಿದ್ರೆ ಗಾಡಿ ಚಿಂದಿ ಗಾಡಿ. ಇನ್ನು ಈ ಗಾಡಿನ ಯಾರು ಟಚ್ ಮಾಡಿ 790 ಏನಾದರೂ ಲಾಂಚ್ ಆದರೆ ತೊಗೊಳ್ತೀನಿ ನಾನು. ಇದ್ರದ್ದು ಇಸ್ಕಾ ಬಾಪ್ ಅದನ್ನೇ ಬೆಂಗಳೂರು ಗಾಡಿ ಸಿಕ್ತು ಗೊತ್ತಾ, ತೋರಿಸ್ತೇನೆ ನಿಮ್ಗೆ ಒಂದು 2 days ಮುಂಚೆ. ಕಾರ್ದುಂಗಳ ಹತ್ರ ಅದೇ ಇವ್ರು ನಂಗೆ ಪರಿಚಯ ಆದವ್ರದ್ದು ಗಾಡಿ ಒಬ್ರದ್ದು ಬ್ರೇಕ್ ಡೌನ್ ಆಯಿತು ಅಂತ ಇಬ್ಬರು ಹೇಳಿದ್ನಲ್ಲ. ದೋಸ್ ಗೈಸ್ ಸೆಡ್ ದಟ್ ಸರ್ ನೆಕ್ಸ್ಟ್ ಇಯರ್ ಲಾಂಚ್ ಆಗುತ್ತೆ. 790 ಬರೋಲ್ಲ ನನಗೆ ಗೊತ್ತಿರಂಗೆ. ಇಟ್ ವಿಲ್ ಬಿ 890 ಬಿಕಾಸ್ Euro 5 ಅಲ್ಲಿ ತೆಗ್ದಾಗ ಹೋಗಿದೆ ಆ ಲಿಸ್ಟಿಂದ, ಯುರೋಪಿಂದ. ಸೊ fucking it's gonna be that bro. ಈ ಥರ ನಿಮಗೆ ಸ್ಟಾರ್ಟ್ ಆದರೆ ಸರ್ಚು ಎಂಟ್ರ್ ಆಗಿದ್ದೀವಿ ಅಂತ ಅರ್ಥ. ಓಕೆ, ಸಿಕ್ಕಾಪಟ್ಟೆ ಕ್ಯಾಂಪಿಂಗ್ ಆಪ್ಷನ್ಸ್ ಇರ್ತಾವೆ ಇಲ್ಲೆಲ್ಲ. ಯು ಕ್ಯಾನ್ ಸಿ ಅ ಲಾಡ್ ಆಫ್ ಕ್ಯಾಂಪಿಂಗ್ ಆಪ್ಷನ್ಸ್. ಅಲ್ಲಿ ಇತ್ತು ಒಂದೆರಡು, ಗೋಪ್ರೋ ಆಫ್ ಆಗೋಗಿತ್ತು, ಸೊ ಅದಕ್ಕೆ ತೋರಿಸ್ಲಿಕ್ಕೆ ಆಗಿಲ್ಲ ನನಗೆ. ಬಟ್ ಐ ವಿಲ್ ಶೋ ಯು ರೈಟ್ ನೌ. ಸೊ ಹೋಗ್ಬಿಟ್ಟು ಒಂದು ಬ್ರೇಕ್ ತೊಗೋಣ. ನೋಡಿ ಎಲ್ಲ ಫುಲ್ಲು ರೆಸ್ಟೋರೆಂಟ್ಸ್ ಇದೆ, ಫುಲ್ಲು ಕಂಪ್ಲೀಟಾಗಿ ಸ್ಟ್ರೆಚಲ್ಲಿ. ನೋ ಟೆಲ್ ವಾಟ್ಸಪ್ ಅಂದರೆ వేసుకుందామా? ఇక్కడ లేదా? ఎంత డిస్టెన్స్ ఇంకా? 84 kilometers till Jispa we need to struggle was a అదే నేను చెప్పాను కదా. కానీ నైట్ అయిపోతుంది, డార్క్. ఏ చలి ఎక్కువ ఉంటుంది, అందుకే చెప్తున్నా. ಗಂಜ ಹೊಡಿತಾವೆ ನೋಡಿ ನಿಂತ್ಕೊಂಡಲ್ಲಿ ಮಾರಿಕೋಳು. ನೋಡ್ರೆ ಗೊತ್ತಾಗತ್ತೆ, ಕೈಯಲ್ಲಿ ಚಿಕ್ಕರಲ್ಲಿ ನೋಡಿ.
ಸೊ ಸರ್ಚುಗೆ ಬಂದೆ. ಸೊ ಇಲ್ಲಿ ಫಸ್ಟ್ ಸ್ಟಿಕ್ಕರ್ ಅನಿಸಿದ್ದೀನಿ, ಬೇರೆ ಯಾವ ಸ್ಟಿಕ್ಕರು ಇಲ್ಲ ಅಷ್ಟೊಂದು. ಸೊ ಇಲ್ಲೊಂದು ಯಾವುದೋ ಇದೆ, ಬಟ್ ಕಿತ್ತಾಕಿದ್ದಾರೆ. ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್ ಅನಿಸಿದ್ದೀನಿ. ನಾನು ಹೋದ್ಮೇಲೆ ಕಿತ್ತಾಕ್ತಾರೋ ಗೊತ್ತಿಲ್ಲ. ಆದರೂ ಒಂದು ಸಲ ಫ್ಯೂಯಲ್ ಹಾಕ್ಸ್ಕೊತಾ ಇದ್ದೀನಿ ಜಸ್ಟ್ ಫಾರ್ ಸೇಫ್ಟಿ. ಸೊ ಅಲ್ಲಿ ಹಾಕ್ಬಿಟ್ಟು ನಮ್ಮ ಗಾಡಿ 250 ರೇಂಜ್ ಇದೆ. ಮೋಸ್ಟ್ಲಿ 8 ಲೀಟ್ರ್ ಇಡ್ಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಡೆಫಿನೆಟ್ಲಿ ಪಟ್. ಸೊ ಕರೆಂಟ್ಲಿ ಸರ್ಚು ಈ ರೋಡವ್ರೆ ಜಸ್ಪ ಆಗುತ್ತೆ. ಸೊ ಅವ್ರು ಲೇಡಿ ಒಬ್ರು ಇದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರಂತೆ, ಹಾಕ್ಸ್ಕೊತೀನಿ. ಸೊ ಸರ್ಚಲ್ಲಿ ಬ್ರೇಕ್ ತೊಗೊಂಡು ಇಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡೆ, ಬಟ್ ಬೇರೆ ಸಮ್ ಪ್ಲಾನ್ಸ್ ಇವರನ್ನು ಬೇರೆ ಪ್ಲ್ಯಾನ್ ಮಾಡ್ತಿದ್ದಾರೆ ಮನಾಲಿ ಅಂತೇನು. ಸೊ ಇಲ್ಲಿಂದ ಓಡೋದು ಇವಾಗ. ಇಲ್ಲಿಂದ ಜಿಸ್ಪಾಗೆ ಹೋಗಿ ಅಲ್ಲೋಗಿ ಹುಡುಕ್ಬೇಕು. ನನ್ನ ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಚೆಕ್ ಮಾಡೋಕ್ಕೆ. ನೋಡಿ ಫ್ಯೂಯಲ್ ಜೊತೆ ಗಾಡಿ ಹೋದ್ರೆ ಗಾಡಿಗೆ ಹೆಂಗೆ ಸೌಂಡ್ ಬರುತ್ತೆ ಅಂತ. ಮ್ಯಾಡ್ ಡಾಗ್ ಲೈಟ್ ಬರ್ತಗಾಗಿರೋ ನಾನು ಹೊಡೆದ್ಬಿಡ್ತಿದ್ದೆ ಮನಾಲಿಗೆ ಸ್ಟ್ರೈಟ್. ಇಲ್ಲಿ ಎಂಟ್ರಿ ಮಾಡಬೇಕು. ರೋಹ್ತಾಂಗ್ ಪಾಸ್ 170 ಕಿಲೋಮೀಟರ್, ಮನಾಲಿ 222, ಚಂಡೀಗಢ 472. ಅವ್ರಿಗೇನೋ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ, ಆಕ್ಸಾಯಿಲ್ ಏನೋ ಕೊಡ್ಬೇಕು. ಒಳಗಡೆ ಕೂರಿಸ್ಬೇಕಲ್ವ ಅಟ್ಲೀಸ್ಟ್. ನೋಡಿ ಹೆಲ್ತ್ ಕಂಡೀಷನ್ಸ್ ಯಾವ ಥರ ಬೇಕಾದರೂ ಆಗ್ಬೋದು. ಸೊ ಇಲ್ಲಿ ನೋಡಿ ಸ್ಟಿಂಗ್ರಿ, ರೋಹ್ತಾಂಗ್ ಪಾಸ್, ಮನಾಲಿ, ಚಂಡೀಗಢ ಎಲ್ಲ ಇದೆ ರೂಟ. ಚಂಡೀಗಢ 472 -70 400 ಕಿಲೋಮೀಟರ್ಸು, ವಿಚ್ ಇಸ್ ಫ್ರಮ್ ದಿಸ್ ಒನ್ ಫ್ರಮ್ 400 ಫ್ರಮ್ ಜಿಸ್ಪಾ. ಗೋರೆ ಜಿಸ್ಪಾ ಹಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು. ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಹೋಟೆಲ್ ಸ್ಕೈ ಬ್ಲೂ, ಲಂಚ್ ಡಿನ್ನರ್ ಊಟ ವಡೆವರ್. ಅಲ್ಲಿ ಯಾರೋ ಸಿಕ್ಕಿದ್ರು ರಷ್ಯಾದಿಂದ ಬಂದಿರೋಂಥ, ಅವಳು ಮತ್ತು ಅವಳ ಫ್ರೆಂಡು. ಕ್ರೇಜಿ ಅಲ್ಲ. ನಾವು ಇಲ್ಲಿಂದ ಇಲ್ಲಿ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, ಅಲ್ಲಿಂದ ಬಂದು ಇಲ್ಲಿ ಖರ್ಚು ಮಾಡೋದು ಸಿಕ್ಕಾಬಿಡ ಚೀಪ್ ಬಿಡಿ. 3 ತಿಂಗಳಿಂದ ಇದ್ದಾರಂತಿಲ್ಲ. 3 ತಿಂಗಳಿಂದ ಏನು ಮಾಡ್ತವ್ರೆ ಅಂದರೆ ಏನಾಗೈತೆ. ಓಹೋ ಹೋ 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 ಕ್ರೇಜಿ ಐತೆ ಗುರು ಆಫ್ ರೋಡಿಂಗು. ಹತ್ಸೋದೇ ಇರತ್ತೆ ಇವಾಗ ಮಚ್ಚ. ಫುಲ್ ರೌಂಡ್ ಕಲ್ಲಿದೆ ಅಲ್ಲಿ. ಕಲ್ಲು ಸೈಡಲ್ಲಿ ಇದೆಯೋ ಅಲ್ಲ ರೋಡ್ ಮೇಲೆ ಇದೆಯೋ ಗೊತ್ತಿಲ್ಲ. ಗೆಡ್ಡ ಫೀಲಿಂಗ್. ಇನ್ನೊಂದು ಬ್ರಿಡ್ಜ್ ರೆಡಿ ಆಗ್ತದೆ ಅಲ್ಲಿ, ಇದು ವರ್ಷ ಅಲ್ಲಿ ಶಿಫ್ಟ್ ಆಗುತ್ತೆ ಅನ್ಸುತ್ತೆ. ಗಾಡಿ ಏನೋ ಸಿಕ್ಕಾಕೊಂಬಿಟ್ಟೈತೆ ಅಲ್ಲಿ, ಸ್ವಿಫ್ಟು ಕಲ್ಲು ನೋಡಿ. ಹೈ ಗ್ರೌಂಡ್ ಕಡೆಯಿಂದ ಗಾಡಿ ತರಬೇಕಂತ ಅದಕ್ಕೆ ಹೇಳೋದು. ತೆಕ್ಕೊಂಡ್ರು. ಕಲ್ ಮೇಲೆ ಇಚ್ಚರೋದೇ ಸರ್ಕಸ್ ವಿಡಿಯೋ ಮಾಡೋಣ. ಹುಡುಗ ಫುಲ್ ಚಿಕ್ಕ ಹುಡುಗ ಇದ್ದಂಗೆ ನೋಡಿ, ಶರ್ಟ್ಲವ್ರು ಇಡೋ ಸರ್. ಕ್ಯಾ हुआ सर जी? थोड़ा सा जाम लगा था, हो गया. कपड़े का गया क्या? उस पे गया क्या? हाँ. ಸೊ ವಾಟರ್ ಕ್ರಾಸಿಂಗ್ ಇಲ್ಲಿ ಮಾಡ್ಬೋದು ಬಿಡಿ. ನಾನು ಅಲ್ಲಿ ಹೋಗ್ಬೇಕೇನೋ ಅನ್ಕೊ. ಹೇಳಿದ್ರೆ ಕೇಳಲ್ಲ. Whoa. Come on. What do you make up? Come on. ಆಕ್ಸಿಜನ್ ಹೋಗ್ಬಿಟ್ಟು ಬಂತು. ಸೈಕ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಇವಾಗ ಮಾಡಿದೆ ಏಜ್ ಆದ್ಮೇಲೆ ಮಾಡೋಕ್ಕಾಗತ್ತಾ? 18+ ಮಾಡ್ರಪ್ಪ, ಅದಕ್ಕಿಂತ ಮುಂಚೆ ಮಾಡಿಬಿಡ್ರಿಪ್ಪ. ಆ್ಯಂಡ್ ಆಲ್ಸೋ ಅನ್ ಅದರ್ ಥಿಂಗ್, ಗ್ಲಾಡ್ ದಟ್ ಐ ಸ್ಪೋಕ್ ಅಬೌಟ್ ಇಟ್. 25 ವರ್ಷ ಆಗಿರ್ಬೇಕು ಲಡಾಖಿಗೆ ಬರೋಕ್ಕೆ. ಇಫ್ ಯು ವಾಂಟ್ ಟು ರೈಡ್ ಆ್ಯಂಡ್ ಕಮ್, ಜಸ್ಟ್ ಅ ಹೆಡ್ಸ್ ಅಪ್.
ಸೊ ವಿತ್ ದ್ಯಾಟ್ ಸ್ವಲ್ಪ ಕತ್ಲಾಮಲ್ಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹಿಮಾಲಯನ್ ಟೆಂಟ್ಸ್ ಅಂತ ಹೇಳಿದೆ ಗೊತ್ತಾ, ಅದೆಲ್ಲ ಬರೋದು. ಗೋಪುರ ಫುಲ್ ಧೂಳಾಗಿದೆ, ಚಳಿ ಜಾಸ್ತಿ ಅಲ್ವಾ ಇಲ್ಲಿ, ಅದಕ್ಕೆ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದವ್ರು. ನಾನು ಹೇಳ್ತಿದ್ನಲ್ಲ ನೋಡಿ, ಇಲ್ಲೇ ಟೆಂಟ್ಗಳೆಲ್ಲ ಇರೋದು, ಹಿಮಾಲಯನ್ ಟೆಂಟ್ಸು ಅವೆಲ್ಲ, ಬ್ಯಾಟ್ರಿ ಅವೆಲ್ಲ ಸ್ಮಾಲ್ ಟೆಂಟ್ಸು. ಬಾರ್ಲಾ ಚಾಲ ಒಂದೇನೋ ಸಿಗ್ಬೋದು ಮೋಸ್ಟ್ಲಿ. ಕಿಲಾಂಗ್ 107, ರೋಹ್ತಂಗ್ ಪಾಸ್ 171, ಹಿಮಾಲಯನ್ ಡಾಬಾ. ನೋಡಿ ನೈಟಲ್ಲಿ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ, ಫುಲ್ ಐಸು, ಕ್ರೇಜಿ ಅಲ್ಲ. ಹೈಟ್ ಹತ್ತ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ, ಬಟ್ ಲೋವರ್ ಇದ್ದಾಗ ಮಸ್ತಾಗಿರುತ್ತೆ. ಹಿಮಾಲಯನ್ ಟೆಂಟ್ ಅಂತ ಹೇಳಿದ್ನಲ್ಲ, ಅದಲ್ಲ 4 ಕಿಲೋಮೀಟರ್ಸ್ ದೂರ ಅಂದರೆ ಇಲ್ಲೊಂದು ಬರುತ್ತೆ. ಅದು ಸಾರಿ, ಸ್ವಲ್ಪ ಮಿಸ್ಲೀಡ್ ಮಾಡಿದೆ. ಸರ್ಚುಲ್ ಬಂದರೆ ಐಡಿಯಲಿ ನಾಟ್ ರೆಕಮೆಂಡೆಡ್ ಟು ಸ್ಟೇ ಇನ್ ಸರ್ಚು ಬಿಕಾಸ್ ಇಟ್ ಈಸ್ ವೆರಿ ಕೋಲ್ಡ್. ಜಿಸ್ಪ್ಯಾನ್ ಕಮ್ಮಿ ಇಲ್ಲ, 1-2 ಡಿಗ್ರಿ ಕಮ್ಮಿ ಇರುತ್ತೇನೋ ಅಷ್ಟು. ಇಲ್ಲೊಂದು ಟೆಂಟ್ ಹೌಸ್ ಇದೆ. ನಾವು ಮಾಡ್ತಾರೋ ದೊಡ್ಡ ಮಿಸ್ಟೇಕ್ ಆ್ಯಕ್ಚುಲಿ. ಅಲ್ಲೋಗಿ ಸಿಕ್ಕಿಲ್ಲ ಅಂದರೆ ಸಿಕ್ಕಾಬಡೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಬಂದಮೇಲೆ ಇರಬೇಕಾಗತ್ತೆ, ಒಬ್ರೊಬ್ರು ಒಂಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಗೊತ್ತೇ ಆಗಿಲ್ಲ ರೋಡು. ಪ್ರಾಬ್ಲಮ್ ಏನಂದರೆ ಈ ಥರ ಕೋಲ್ಡ್ ರೀಜನ್ಸ್, ಆಲ್ಟಿಟ್ಯೂಡ್ ಇರೋ ಜಾಗದಲ್ಲೆಲ್ಲ ಟೆಂಪ್ರೇಚರ್ ಡ್ರಾಪ್ ಅಂತ ಕರೀತಾರೆ, ಆಯಿತಾ. ಟೆಂಪ್ರೇಚರ್ ಡ್ರಾಪ್ ಅಂದರೆ ಲೈಕ್ ಯು ವಾಂಟ್ ಇವನ್ ರಿಯಲೈಸ್ ಟಕ್ ಅಂತ ಇಳಿದ್ಬಿಡುತ್ತೆ. ಬಿಕಾಸ್ ಇಟ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್, ಇಟ್ ಕ್ಯಾನ್ ಗೋ ವರ್ಸ್ಟ್ ಆಲ್ಸೋ. ಹೈ ಅಂತೂ ಆಗೋಲ್ಲ, ಬಟ್ ಜಾಸ್ತಿ ಟೆಂಪ್ರೇಚರ್ ಡ್ರಾಪ್ಸೇ ಆಗೋದು. ಅದಕ್ಕೋಸ್ಕರನೇ ಇಲ್ಲಿ ಬರೀ ರೆಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾತ್ರ ಬಿಡೋದು, ಯಾವಾಗಲೂ ಬಿಡೋಲ್ಲ. ಸೊ ಜಸ್ಟ್ ಎ ಹೆಡ್ಸ್ ಅಪ್ ಆನ್ ದ್ಯಾಟ್. ನೋಡಿ ಈ ಥರ ಕ್ಯಾಂಪಿಂಗ್ ಇರುತ್ತೆ. ಇದು ನೋಡಿ ಗಾರ್ಖಾ ಹಿಲ್ ಕ್ಯಾಂಪಿಂಗ್, ಇದು ಇನ್ನೊಂದು, ಇದು ಯಾವುದು ಹೆಸರು ನೋಡಿ, ಎಲ್ಲ ಕ್ಯಾಂಪಿಂಗ್ ಇರುತ್ತೆ ಫುಲ್ ಕಂಪ್ಲೀಟಾಗಿ. ದಿಸ್ ಒನ್ ಇಸ್ ಹಿಮಾಲಯನ್ ರೂಟ್ಸ್ ಕ್ಯಾಂಪ್. ಇಲ್ಲೇ ನಾನು ಬೆಳಗ್ಗೆ ಬುಕ್ ಮಾಡಿ ಇಮೇಲ್ ಕಳಿಸಿದ್ದು, ರೆಡ್ ರಾಕ್ ಕ್ಯಾಂಪ್. ಇಲ್ಲಿ ಯಾವುದಿದೆ, ಇಲ್ಲೊಂದು ಯಾವುದು ಗೋಲ್ಡ್ ಡ್ರಾಪ್ ಕ್ಯಾಂಪ್ಸ್, ಗೋಲ್ಡ್ ಡ್ರಾಪ್. ಇಲ್ಲೊಂಥರ ಮಜಾ ಆ್ಯಕ್ಚುಲಿ ಗೊತ್ತಾ, ಬಟ್ ಸಿಕ್ಕಾಬಡೆ ಚಳಿ ಆಗುತ್ತೆ. ಯಾವುದೋ ಸೂಪರ್ ಬೈಕ್ ಬರ್ತಾ ಇದೆ, ಸೂಪರ್ ಬೈಕಾ? ಅಯ್ಯೋ, RS 200 ನೋಡ್ಬಿಟ್ಟು ಸೂಪರ್ ಬೈಕ್ ಅಂದ್ಕೊಂಡೆ. ಎಂಥ ಪೆದ್ದ ನೋಡಿ ನಾನು. ಆ ಸ್ಪ್ಲಿಟ್ LED ಲೈಟ್ಸ್ ನೋಡ್ಬಿಟ್ಟು ಐ ಥಾಟ್ ಇಟ್ ಮೈಟ್ ಬಿ R1M. ಇದು ಬಂತು ಅಡ್ವೆಂಚರ್ ಕ್ಯಾಂಪ್ ಅಂತ. ಕಾರಲ್ಲಿ ಒಂದ್ಸಲ ಮಾಡಬೇಕು, ಮಸ್ತಾಗಿರುತ್ತೆ. ಒಳ್ಳೆ ಕಾರ್ ತೊಗೊಬೇಕು, ಒಳ್ಳೆ ಹೈ ಗ್ರೀನ್ ಕ್ಲಿಯರೆನ್ಸು, ಒಳ್ಳೆ SUV ತೊಗೊಬೇಕು, ಅವಾಗ ಅದನ್ನು ಕೇಂಡು. ಸೊ ಇಷ್ಟೇ ಕ್ಯಾಂಪಿಂಗು ಸರ್ಚೂನಲ್ಲಿ. ನೋಡಿ ಚಳಿ ಜಾಸ್ತಿ ಆಗ್ತಾಯಿದೆ, ಇಟ್ಸ್ ಬೆಟರ್ ವಿ ಗೋ ಫಾಸ್ಟ್. 6:40 ಟೈಮು. ಪಂಜಾಬ್ ಗಡಿಗಳು ಜಾಸ್ತಿ ಇದೆ, ಹತ್ತಿರ ಅಲ್ಲ ಅಲ್ಲಿಂದ. ಚಂಡೀಗಢ, ಪಂಜಾಬು, ಮೊಹಾಲಿ ಎಲ್ಲ ಸಿಸ್ಟರ್ ಬ್ರದರ್. 400 ಕಿಲೋಮೀಟ್ರು ಕಾರೇನು ಹೋಗ್ಬಿಡ್ತಾರೆ ಆರಾಮಾಗಿ. ಸರಿ, ಸ್ವಲ್ಪ ಗಾಡಿ ಓಡಿಸ್